ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣ ಇನ್ನು ಕೆಲವರಿಗೆ ಬಂದಿಲ್ಲ. ನಿಮಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಯಾವಾಗ ಜಮಾವಣೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ನೀವು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೋಡಿ ಗೆಳೆಯರೆ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಇನ್ನು ಏಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ. ಸ್ನೇಹಿತರೆ ನೋಡಿ, ಇದು ಗೃಹಲಕ್ಷ್ಮಿ ಫಲಾನುಭವಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು 15ರಿಂದ 20% ಮಾತ್ರ ಮಹಿಳೆಯರಿಗೆ ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆಯಿಂದ 20ರಿಂದ 30% ಮಾತ್ರ ಮಾರ್ಚ್ 10ನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಫಲಾನುಭವಿಗೆ ಬಿಡುಗಡೆ ಮಾಡುವ ಕಾರ್ಯ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕೂಡ ಉಳಿದ ಫಲಾನುಭವಿಗಳಿಗೆ ಮಾರ್ಚ್ 31ನೇ ತಾರೀಕಿನ ಒಳಗಡೆ ಗ್ಯಾರಂಟಿ ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಬರುತ್ತದೆ ಅಂತ ಹೇಳ್ಬೋದು. ಮತ್ತು 6ನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ 6ನೇ ಕಂತು ಮತ್ತು 7ನೇ ಕಂತು ಕೂಡಿ ಟೋಟಲ್ ಆಗಿ 4,000 ರೂಪಾಯಿಯನ್ನು ಟೋಟಲ್ ಆಗಿ ಮಾರ್ಚ್ 15ನೇ ತಾರೀಕಿನ ಒಳಗಡೆ ಬರುತ್ತದೆ ಅಂತ ಹೇಳ್ಬೋದು. ಮತ್ತು ಪೆಂಡಿಂಗ್ ಹಣವನ್ನು ಕೂಡ ಇನ್ನು ತನಕ ಯಾರ ಖಾತೆಗೆ ಬಂದಿಲ್ಲವೋ ಅವರಿಗೂ ಕೂಡ ಮಾರ್ಚ್ 31ನೇ ತಾರೀಕಿನ ಒಳಗಡೆ 1ನೇ ಕಂತಿನಿಂದ 5ನೇ ಕಂತಿನ ಹಣವನ್ನು ಗ್ಯಾರಂಟಿ ಆಗಿ 10,000 ರೂಪಾಯಿಯನ್ನು ಬಿಡುಗಡೆ ಆಗುತ್ತದೆ. ಮತ್ತು ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಕೂಡ ಖಂಡಿತವಾಗಿಯೂ ಬಿಡುಗಡೆ ಆಗುತ್ತದೆ ಅಂತ ಹೇಳ್ಬೋದು. ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಫಲಾನುಭವಿಗೆ 7ನೇ ಕಂತಿನ ಹಣವನ್ನು ಮಾರ್ಚ್ 15ನೇ ತಾರೀಕಿನ ಒಳಗಡೆ ಬರುತ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮಗೆ ಮತ್ತೆ ಯಾವುದರ ಬಗ್ಗೆ ಡೌಟ್ ಇದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಅಕ್ಕಿ ಹಣ ಬಗ್ಗೆ ರಾಜ್ಯ ಸರ್ಕಾರದ ವಿಷಯಗಳನ್ನು ನಿಮಗೆ ತಿಳಿಯಬೇಕಾದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೆಳೆಯರೆ. ನಮಸ್ಕಾರ.